ಗುಡ್ ಮಾರ್ನಿಂಗ್ ದೋಸ್ತ. ಥೋ, ಯಾರ ನಮ್ಮ ಮೇಲೆ ಮಾಟ ಮಂತ್ರ ಮಾಡಿಸ್ಬಿಡ ಕಣಪ್ಪೋ. ಬೆಳಗ್ಗೆ ಎದ್ದು ವರ್ಕೌಟ್ ಮಾಡಕ್ಕೆ ಮೂಡ್ ಗೊತ್ತಿಲ್ಲ. ಡೈಲಿ ಲೇಟಾಗಿ ತೊಳೆದೇ ಆಗ್ಬಿಡೈತೆ. ಟೈಮ್ ನೋಡಿದ್ರೆ 7:45. ಗೈಸ್ ಬನ್ನಿ ರೆಡಿ ಆಗೋಣ. ತುಂಬಾ ಬೇಗ ಇದ್ದಿರೋ ಖುಷಿಗೆ ನಾನು ಗಿರಿ ಬಸ್ ಸ್ಟ್ಯಾಂಡ್ ಕಡೆ ಓಡಿದ್ವಿ. ಬಸ್ ಸ್ಟ್ಯಾಂಡ್ ರೀಚ್ ಆದ್ವಿ. ನಮ್ ಕರ್ಮಕ್ಕೆ ಯಾವಾಗ್ಲೂ ಬೇಗ ಬರೋ ಬಸ್ಸು ನಮಗ್ ಬೇಗ ಹೋಗ್ಬೇಕು ಬರಲ್ಲ. ಯಪ್ಪ, ಅರ್ಧ ಗಂಟೆ ಲೇಟ್ ಆಗಿ ಬಂದಿದೆ ತಂದೆ. ಕೊನೆಗೂ 2 ಬಸ್ ರಶ್ ಉಂಟು ಅಂತ ಬಿಟ್ಟು 3ನೇ ಬಸ್ ಹೊತ್ತಿದ್ರೆ ನಮ್ಮ ಅಣ್ಣ ಎಂದೇ ಯಾರೋ ಬಗ್ಗಿ ನೋಡ್ತಾವ್ರೆ. ವಿಚಾರಿಸ್ರು ಅಲ್ಲಿಂದ ಸೀದಾ ಮೆಜೆಸ್ಟಿಕ್ ಹೋಗಿ ಬೇರೆ ಬಸ್ ಹತ್ತಿ ಹೋಗಿದ್ದೆ ನಮ್ ವಿಜಯನಗರಗೆ. ಅಲ್ಲಿಂದ ಕಾಲೇಜ್ ರೀಚ್ ಆಗಿ ನಮ್ಮ ಮಾವನ ಮಾತಾಡ್ಸೆ ಸೀದಾ ನಮ್ ಸೈಕಾಲಜಿ ಲ್ಯಾಬ್ ಕಡೆ ಹೋದ್ವಿ. ನಮ್ ಕರ್ಮಕ್ಕೆ ಮ್ಯಾಮ್ ಇವತ್ತೇ ರೆಕಾರ್ಡ್ ನೋಡ್ತೀನಿ ಅಂದ್ರು. ಅಣ್ಣ ಒಂದೇ ಬರ್ದಿರೋದು, ಇನ್ನ 4 ಬರ್ದಿಲ್ಲ. ಅದಕ್ಕೆ ಅಣ್ಣ ಸಿನ್ಸಿಯರಿಯಾಗಿ ಬರಿತಾವ್ರಿ ನೋಡ್ರಿ. ಈ ಗಣಿತ ಎಂಬ ದೆವ್ವ ಯಾಕೋ ನಮ್ಮನ್ ಬಿಡಂಗ್ ಕಾಣಲ್ಲ ಸದ್ಯಕ್ಕೆ. ಸ್ಕೂಲಲ್ಲೂ ಅರ್ಥ ಆಗ್ತಿರ್ಲಿಲ್ಲ, ಈ ಬಡ್ಡಿ ಮಗನ್ ಕಾಲೇಜಲ್ಲೂ ಅರ್ಥ ಆಗ್ತಿಲ್ಲ. ಏನು ಅರ್ಥ ಆಗ್ತಿಲ್ಲ. ಹುಡುಗರು ಎಂತವ್ರು ಅಂದ್ರೆ ಅಯ್ಯೋ ತುಂಬಾ ಫೇಮಸ್. ಮನುಷ್ಯರೆಲ್ಲ ಇತ್ತಾಗಿ ಪ್ರಾಣಿಗಳನ್ನೂ ಬಿಡಲ್ಲ. ನನ್ ಮಕ್ಳು ಇವ್ರಿಬ್ರು ಸೇರ್ಕೊಂಡು ನಮ್ಮ ಹೊಟ್ಟೆ ಎಷ್ಟು ಉರ್ತಾವ್ರು. ಅಲ್ಲಿಂದ ವಯಸ್ಸು ರೂಮಿಗೆ ಬಂದು ಏನಾರ ಬರಿಯ ಅಂತ ನಾನು ಯೋಚನೆ ಮಾಡೋಣ ಕುತ್ಕೊಂಡ್ರೆ ನಮ್ ಸೀನಿಯರು ಮೂವಿ ಹಾಕ್ಬಿಟ್ಟು ನನ್ನ ಡಿಸ್ಟ್ರಾಕ್ಟ್ ಮಾಡಿ ಟ್ರೈ ಮಾಡ್ತಾರೆ. ಆದ್ರೂ ನಾನು ಚೂರು ಡಿಸ್ಟ್ರಾಕ್ಟ್ ಆಗಿಲ್ಲ ಗೊತ್ತಾವ್. ಇದ್ರ ಮಧ್ಯೆ ನನಗೆ ಕಟ್ಟ ಕಡೆಯಾಗಿ ಉಳಿದ ಪ್ರಶ್ನೆ, ನಮ್ಮ ಸೂರ್ಯ ಯಾಕೆ ಕೆಂಪು ಗೌನಿ? ಇದಕ್ಕೆ ಏನು ಉತ್ತರ ಕೊಡ್ತೀಯಪ್ಪ ಮಿಸ್ಟರ್ ಸೂರ್ಯ? ಇದೆಲ್ಲ ಮುಗಿಸ್ಕೊಂಡು ನಾನ್ ಸೀದಾ ಬಂದಿದ್ದು ನಮ್ಮ ಅರಮನೆ ಕಡೆ, ಮೀನ್ಸ್ ನಮ್ಮ ಹಾಸ್ಟೆಲ್ ಕಡೆ. ಇವತ್ತಿನ ವ್ಲಾಗ್ ಇಷ್ಟೇ. ಚೆನ್ನಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಂಗೆ ನನಗೆ ಹ್ಯಾಟ್ ಸೂಟ್ ಆಗುತ್ತೆ ಅಲ್ವೋ ಕಮೆಂಟಲ್ಲಿ ಹೇಳ್ರಪ್ಪ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.